ನಮ್ಮ ಆಗಿನ ಕಾಲದಲ್ಲಿ ಹಿಂದೂ ರಾಜರುಗಳು ಸಾಕಷ್ಟು ಶ್ರಮವಹಿಸಿ ತಮ್ಮ ರಾಜ್ಯದ ಸಂಪತ್ತಿನ ಸಾಕಷ್ಟು ದುಡ್ಡನ್ನು ದೇವಸ್ಥಾನಗಳ ಮೇಲೆ ಹಾಕಿ ದೇವ್ರ ಮೇಲೆ ತಮಗಿರುವಂಥ ಭಕ್ತಿನ ವ್ಯಕ್ತಪಡಿಸೋದಕ್ಕೆ ಸಂಪದ್ಭರಿತವಾಗಿ ಇಟ್ಟಿರ್ತಿದ್ರು. ಬಟ್ ಅನ್ಯ ಧರ್ಮೀಯ ರಾಜರುಗಳು ಅದನ್ನೆಲ್ಲ ಧ್ವಂಸ ಮಾಡಿ ಏನಂದರೆ ಧ್ವಂಸ ಮಾಡ್ತಿದ್ದಿದ್ದು ಯಾಕಂದರೆ ಅದನ್ನ ನೋಡಿದಾಗ ಅದು ಅವ್ರಿಗೆ ಅರ್ಥ ಆಗಬೇಕು ಅದು ಅವರೇ ಮಾಡಿರೋದು ಅಂತ. ಅದು ನಮ್ಮ ಹಿಂದೂಗಳ ಭಾವನೆಗಳಿಗೆ ಪೆಟ್ಟು ಕೊಡೋದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ರು. ನೀವು ಆದಷ್ಟು ಯಾವುದೇ ಟೆಂಪಲ್ಗಳನ್ನ ನೋಡಿ ಅದೇ ರೀತಿ ಆಗಿರೋದೆಲ್ಲ. ಅದು ಕುರುಗಳು ಉಳ್ಕೋಬೇಕು, ಹಿಂಗೆ ಅವ್ರು ಬಂದು ಧ್ವಂಸ ಮಾಡಿ ಪೆಟ್ಟು ಕೊಟ್ಟು ಹೋಗೋರು ಅಂದ್ಬಿಟ್ಟು ನಮ್ಮ ಮೈಂಡಲ್ಲಿ ಅದು ನೋಡಿದಾಗೆಲ್ಲ ನೆನಪಾಗ್ತಿರ್ಬೇಕು ಅನ್ನೋ ಕಾರಣಕ್ಕೆ ಆ ರೀತಿ ಎಲ್ಲ ಮಾಡೋಗ್ತಿದ್ರು. ಇಲ್ಲಾಂದರೆ ಲೂಟಿ ಮಾಡ್ಕೊಂಡು ಹೋಗ್ಬಿಡೋರು. ಬಟ್ ಅದು ಲೂಟಿ ಮಾಡ್ಕೊಂಡು ಹೋಗಿ ಇಲ್ಲಿ ಅವರ ಕ್ರೌರ್ಯತೆ ಮೆರೆದಿರೋದು ಎಲ್ರಿಗೂ ಕಾಣಿಸ್ಬೇಕು, ಅದು ತುಂಬ ದಿನವರೆಗೂ ನೆನಪಿರಬೇಕು ಅನ್ನೋ ಕಾರಣಕ್ಕೆ ಆ ರೀತಿಯೆಲ್ಲ ಮಾಡಿ ಕುರುಗಳನ್ನ ಧ್ವಂಸ ಮಾಡಿ ಮೇನಾಗಿ ನಮ್ಮ ದೇವಸ್ಥಾನಗಳ ಹಿಂದೂ ಶ್ರದ್ಧಾ ಕೇಂದ್ರಗಳ